ಇವತ್ತಿನ ದಿವಸ ಹೋರಾಟವನ್ನು ಯಾಕೆ ಹಮ್ಮಿಕೊಂಡ್ವು ಅನ್ನುವಂಥದ್ದು ಭಾಳ ಮುಖ್ಯವಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದವರು ಏನು ಒಳ್ಳೆ ಕೆಲಸ ಮಾಡ್ಯಾರ, BJP ಅವ್ರು ಏನು ಕೆಲಸ ಮಾಡ್ಯಾರ ಅನ್ನೋದು ಭಾಳ ಮುಖ್ಯ ಐತಿ. ನೀವು ಮೀಡಿಯಾದವರು ಯಾರು ತಪ್ಪು ಮಾಡ್ತಾರಲ್ಲ ಅವ್ರಿಗೆ ನೀವು ಅವ್ರ ವಿರೋಧವಾಗಿ ನೀವು ಕೊಡುವಂಥ ಕೆಲಸ ಮಾಡಬೇಕು. ಮೊದಲು ಮೀಡಿಯಾದವ್ರಿಗೆ ನಾ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂತಂದ್ರೆ ಇವತ್ತಿನ ದಿವಸ ಸಿಲಿಂಡರ್ ಏರಿಕೆ ಎಷ್ಟು ತೊಂದರೆ ಐತೆ ಅನ್ನೋದು ಜನತೆಗೆ ಗೊತ್ತಾಗತ್ತೆ. ಯಾಕಂತಂದ್ರೆ ಪ್ರತಿಯೊಬ್ಬರೂ ಈಗ ಅವಾಗ ಮೊದಲ ಕಟ್ಟಿಗೆ ಎಲ್ಲ ಉರಿತಿದ್ರು ಬಡವ್ರ, ಈಗ ಪ್ರತಿಯೊಬ್ಬರೂ ಸಿಲಿಂಡ್ರಿಂದ ಉರಿತಾರೆ. ಆದ್ರೆ ಏನು ಸಮಸ್ಯೆ ಆಕೈತೆ ಅವ್ರಿಗೆ, ಈ 800 ರೂಪಾಯಿ ಮೊದಲಿತ್ತು, ಈಗ ಒಂದೇ ದಿನದಾಗ 60 ರೂಪಾಯಿನೂ ಹೆಚ್ಚು ಮಾಡ್ಯಾರ. 60 ರೂಪಾಯಿ ಗಂಟಲೆ ಹೆಚ್ಚಾದ್ರೆ ಅವ್ರಿಗೆ ಭಾಳ ಕಷ್ಟ ಆಕೈತೆ ಬಡವರಿಗೆ. ಅದಕ್ಕೆ ದಯವಿಟ್ಟು ಈ ಬೆಲೆಯನ್ನು ಇಳಿಕೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಈ ದೇಶದ ಜನ ಉಗ್ರ ಹೋರಾಟವನ್ನು, ಪಕ್ಷಾತೀತವಾಗಿ ಉಗ್ರ ಹೋರಾಟವನ್ನು ಮಹಿಳೆಯರು ಮಾಡ್ತಾರೆ. ದಯವಿಟ್ಟು ಮೋದಿ ಅವರು ಈಗಾಗಲೇ ಏನೋ ಒಂದು ಯುದ್ಧ ನಡೆದೈತಿ, ಯುದ್ಧ ಸಲುವಾಗಿ ತುಟ್ಟಾಗೈತಿ, ಇವ್ರ ರಾಜಕಾರಣಿಗಳು ಹೇಳ್ತಾರೆ. ಆದ್ರೆ ತುಟ್ಟಿ ಆಗಲಿ, ಅದು ಯುದ್ಧ ನಡೀಲಿ, ತುಟ್ಟಿ ಆಗಲಿ, ಅದಕ್ಕೆ ಇವ್ರಿಗೆ ಅನುದಾನ ಕೊಡೋಕೆ ಏನಾಕೈತಿ? ಬಡವ್ರಿಗೆ ಕೊಡೋಕೆ ಅದಕ್ಕೆ ಏನಾರ ಕೊಡಬೇಕು. ಕೊಟ್ಟು ಈಗ 60 ರೂಪಾಯಿ ಸರ್ಕಾರದಿಂದ ಕೊಡುವಂಥ ಕೆಲಸ ಮಾಡಬೇಕಲ್ಲ ಇವರು. ಈಗಾಗಲೇ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಾರ. ಎಷ್ಟು ಹೆಣ್ಮಕ್ಳಿಗೆ, ದೀನದಲಿತರಿಗೆ, ಬಡವರಿಗೆ ಎಲ್ಲರಿಗೂ ಅನುಕೂಲ ಮಾಡ್ಯಾರ. ಒಬ್ಬರಿಗೆ ಅಲ್ಲ, ಶ್ರೀಮಂತರಿಗೂ ಅನುಕೂಲ ಮಾಡ್ತಾರೆ. ಶ್ರೀಮಂತರು ಬಸ್ನಾಗ ಹೆಣ್ಮಕ್ಳಿಗೆಲ್ಲ ಫ್ರೀನ ಐತಿ, ಬಡವ್ರಿಗೂ ಫ್ರೀ ಐತಿ. ಆನಂತರ 2000 ರೂಪಾಯಿಗಳನ್ನ ಜಮಾ ಹಾಕವು ಹೆಣ್ಮಕ್ಳಿಗೆ. ಅದಕ್ಕೆ ದಯವಿಟ್ಟು ಈ ಕೇಂದ್ರ ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕು. ಯಾಕಂತಂದ್ರೆ ಇವು ಶಾಲಾ ಕಾಲೇಜು ಗ್ಯಾಸ್ ಬೆಲೆ ಏರಿತಂದ್ರ ಶಾಲಾ ಕಾಲೇಜ್ ಮಕ್ಕಳಿಗೂ ರೇಟ್ ಪ್ರತಿಯೊಂದು ತೊಂದರೆ ಇದೆ. ಅದಕ್ಕೆ ಈಗ ರಗಡ ಕೂಲಿ ಕಾರ್ಮಿಕರು ಹೋಗಿರ್ತಾರ, ಒಂದು ಹೋಟೆಲ್ಗೆ ಹೋಗ್ಬೇಕಾದ್ರೆ ಹೋಟೆಲ್ದಾಗಿನ ರೇಟ್ ಹೆಚ್ಚು ಮಾಡ್ತಾರೋ, ಪ್ರತಿಯೊಂದೂ ರೇಟ್ ಹೆಚ್ಚು ಮಾಡ್ತಾರೆ ಗ್ಯಾಸ್ ಬಳಕೆಯಿಂದ. ದಯವಿಟ್ಟು ಗ್ಯಾಸ್ ಬಳಕೆ ಭಾಳ ಪ್ರತಿಯೊಂದಕ್ಕೂ ಐತಿ. ಅದ್ರ ಸಲುವಾಗಿ ದಯವಿಟ್ಟು ಈ ಗ್ಯಾಸ್ ಬೆಲೆಯನ್ನು ಕಡಿಮೆ ಮಾಡ್ಬೇಕಂತೇಳಿ ನಾ ಈ ಇವ್ರ ಕಡೆಯಿಂದ ಎಲ್ಲ ಮನವಿ ಮಾಡ್ಕೊತೀನಿ. ಈಗ ಚುನಾವಣೆ ಒಳಗೋಸ್ಕರ ಮೋದಿ ಅವರು ಬಿಟ್ಟಿ ಭಾಗ್ಯ ಕೊಟ್ಟರೆ ದೇಶದ ರಾಜ್ಯ ದಿವಾಳಿ ಆಗತ್ತಂತ ಒಂದು ಅನುಕೂಲ ಹೇಳಿಕೆ ಕೊಟ್ಟರು. ರಾಜ್ಯ ನಾಯಕರು ವಿರೋಧ ಪಕ್ಷದಾಗ ಅವರು ಒಂದು ಹೇಳಿಕೆ ಕೊಟ್ಟರು, ದಿವಾಳಿ ಆಗುತ್ತೆ ಬಿಟ್ಟಿ ಭಾಗ್ಯ ಹಂಗೆ ಅನುಕೂಲ ಇದು ಮಾಡ್ರೆ. ಅದರ ಸ್ಟೇಟ್ ಒಳಗೆ ಇಲೆಕ್ಷನ್ದಾಗ ಅವರು ಒಂದು ಗ್ಯಾರಂಟಿ ಒಳಗೆ ಕೊಟ್ಟರಲ್ಲ, ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಈಗ ನೋಡ್ರಿ, ನಮ್ಮ ಕಾಪಿನ ಅವ್ರು ಮಾಡಾಕತ್ತಾರ, ಅವ್ರದ್ದು ನಾವೇನು ಕಾಪಿ ಮಾಡಾಕತ್ತಿಲ್ಲ. ಈಗ ನೋಡು, ನಮ್ದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಿದ್ರು, ಅವ್ರು ಇನ್ನೊಂದು ಸ್ಟೇಟ್ನಾಗ ಅದ ಭಾಗ್ಯನ ಕೊಟ್ಟ ಸರ್ಕಾರನು ಅಂತಂದ್ರಲ್ಲ. ಮಹಾರಾಷ್ಟ್ರದಾಗಿರ್ಬೋದು ಮತ್ತು ಹರಿಯಾಣದಾಗಿರ್ಬೋದು 2-3 ಸ್ಟೇಟ್ನಾಗ ಅವ್ರು ಯಾಕೆ ತಂದ್ರೆ ಅವರು ಒಂದು ಹೇಳ್ತಾರಲ್ಲ, ಸುಳ್ಳು ಹೇಳ್ತಾರೆ. ಅವ್ರಿಗೆ ಏನೂ ಮಾಡೋಕ್ಕೆ ಕೆಲಸ ಇಲ್ಲ. ನಿಮ್ಗೆ ಒಂದೇ ಮಾತನಾಗ ಹೇಳ್ಬೇಕು, ಹೇಳ್ಕೊಳಕ್ಕೆ ಹಿಂದೂ ಮುಸ್ಲಿಂ ಒಂದು ಬಿಟ್ಟರೆ ಏನೂ ಅವ್ರ ಮುಂದೆ ನಿಂತು ಆ ಜನರ ಜೊತೆ ಮಾತಾಡುವಂಥ ಶಕ್ತಿನೇ ಇಲ್ಲ. ನಮ್ಮದು ಕೇಳಿರ್ಬೇಕಾರೆ ರೈತರಿಗಿರ್ಬೋದು, ಬಡವರಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಎಲ್ಲ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಕೊಟ್ಟಾರು. ಈಗಾಗಲೇ ಮನಮೋಹನ್ ಸಿಂಗ್ ಇದ್ದಾಗ, ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ರೈತರಿಗೆ ಸಾಲನೂ ಸೂಟ್ ಮಾಡ್ಯಾರ. 75,000 ಕೋಟಿ ಸಾಲ ಸೂಟ್ ಮಾಡಿದ್ರು, ರೈತರಿಗೂ ಅನುಕೂಲ ಮಾಡಿಕೊಟ್ಟಾರೆ. ಪ್ರತಿಯೊಬ್ಬರಿಗೆ ಅನುಕೂಲ ಮಾಡಿಕೊಡೋರು ನಮ್ಮ ಕಾಂಗ್ರೆಸ್ ಪಕ್ಷನ. ಇವ್ರು ಯಾವಾಗೂ ಅನುಕೂಲ ಮಾಡಿಕೊಡೋಂಗಿಲ್ಲ. ಅವ್ರ ಕಡೆ ಇರುವಂಥದ್ದು ಒಂದೇ ಏನು ಅಜೆಂಡಾ ಅಂದ್ರೆ ಹಿಂದೂ ಮುಸ್ಲಿಂ, ಇದನ್ನು ಬಿಟ್ಟರೆ ಏನೂ ಇಲ್ಲ.